ಧರ್ಮಸ್ಥಳದಲ್ಲಿ ಸಿಕ್ಕಂತ ಅಸ್ಥಿ ಪಂಜರದ ಎಫ್ಎಸ್ಎಲ್ ರಿಪೋರ್ಟ್ ಬರುವ ಮುನ್ನವೇ ಎಸ್ಐಟಿ ತನಿಖೆಯನ್ನ ಚುರುಕುಗೊಳಿಸಿದೆ. ಅಷ್ಟಕ್ಕೂ ಹೇಗೆ ತನಿಖೆ ನಡೀತಾ ಇದೆ, ಜೊತೆಗೆ ಅಸ್ಥಿ ಪಂಜರಗಳ ಶೋಧದ ನಡುವೆನೆ ಈ ಕಲ್ಲೇರಿ ಪ್ರಕರಣವನ್ನ ಭೇದಿಸೋದಕ್ಕೆ ಎಸ್ಐಟಿ ಕೈ ಹಾಕಿದ್ಯಾ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಳ್ಳೋಣ. ಮೂಳೆಗಳ ಎಫ್ಎಸ್ಎಲ್ ವರದಿಗೂ ಮುನ್ನವೇ ಎಸ್ಐಟಿ ತನಿಖೆ ಚುರುಕು. ಧರ್ಮಸ್ಥಳದಲ್ಲಿ ಶವಗಳನ್ನ ದಫನ್ ಮಾಡಿದ ದಾಖಲೆ ಸಂಗ್ರಹ. ಧರ್ಮಸ್ಥಳದಲ್ಲಿ ದೂರುದಾರ ತೋರಿಸಿರುವ ಸ್ಥಳಗಳಲ್ಲಿ ಅಸ್ಥಿಪಂಜರಗಳ ಶೋಧ ಕಾರ್ಯ 5ನೇ ದಿನವೂ ಮುಂದುವರೆದಿದೆ. 6ನೇ ಸ್ಥಳದಲ್ಲಿ ಸಿಕ್ಕ ಅಸ್ಥಿಪಂಜರವನ್ನ ಎಫ್ಎಸ್ಎಲ್ ರಿಪೋರ್ಟ್ಗಾಗಿ ಕಳುಹಿಸಲಾಗಿದೆ. ವಿಧಿವಿಜ್ಞಾನ ವರದಿ ಬರುವ ಮುನ್ನವೇ ಎಸ್ಐಟಿ ತಂಡ ತನಿಖೆಯನ್ನ ಚುರುಕುಗೊಳಿಸಿದೆ. ಈಗಾಗಲೇ ಎಸ್ಐಟಿ ಧರ್ಮಸ್ಥಳ ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ಕೆಲಸ ಮಾಡಿರುವ ಪೊಲೀಸ್ ಸಿಬ್ಬಂದಿಯ ಮಾಹಿತಿ ಕೇಳಿದೆ. ಜೊತೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದಫನ್ ಆಗಿರುವ ಮೃತದೇಹಗಳು, ಅವುಗಳ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸ್ ಠಾಣೆಗಳ ಯುಡಿಆರ್ ದಾಖಲೆಯನ್ನ ವಶಕ್ಕೆ ಪಡೆದಿದೆ. ದೂರುದಾರ ಹೇಳಿರುವ ಇಸುವಿಯ ಆಧಾರದಲ್ಲಿ ಎಸ್ಐಟಿ ಎಲ್ಲಾ ದಾಖಲೆಗಳನ್ನು ಜಾಲಾಡ್ತಾ ಇದೆ. ಧರ್ಮಸ್ಥಳ ಔಟ್ಪೋಸ್ಟ್ನಲ್ಲಿ ಕೆಲಸ ಮಾಡ್ತಿದ್ದವರ ಬಗ್ಗೆ ಇತಿಹಾಸ ಕೆದಕಿದ್ದು, ಆ ವರ್ಷದಲ್ಲಿ ನಡೆದ ಎಲ್ಲಾ ಮರಣೋತ್ತರ ವರದಿಗಳನ್ನ ಎಸ್ಐಟಿ ಪಡ್ಕೊಂಡಿದೆ. ಯಾವುದೇ ಕ್ಷಣದಲ್ಲಾದರೂ ಧರ್ಮಸ್ಥಳ ಹೊರಠಾಣೆಯ ಪೊಲೀಸರಿಗೆ ಎಸ್ಐಟಿ ಬುಲಾವ್ ನೀಡಿ ವಿಚಾರಣೆ ನಡೆಸೋ ಸಾಧ್ಯತೆಯೂ ಇದೆ. ಕಲ್ಲೇರಿ ಬಾಲಕಿ ನಾಪತ್ತೆ ಹೆಜ್ಜೆ ಜಾಡು ಹಿಡಿದ ಎಸ್ಐಟಿ. ಧರ್ಮಸ್ಥಳದಲ್ಲಿ ದೂರುದಾರ ತೋರಿಸಿರುವ 13 ಸ್ಥಳಗಳಲ್ಲಿ ಅಸ್ಥಿಪಂಜರಗಳ ಹುಡುಕಾಟದ ನಡುವೆ ಎಸ್ಐಟಿ ಅಧಿಕಾರಿಗಳ ತಂಡ ಕಲ್ಲೇರಿ ರಹಸ್ಯ ಭೇದಿಸಲು ಮುಂದಾಗಿದೆ. 2010ರಲ್ಲಿ ಧರ್ಮಸ್ಥಳ ಬೆಳ್ತಂಗಡಿ ಭಾಗದಲ್ಲಿ ಶಾಲಾ ಬಾಲಕಿ ಯಾರಾದರೂ ನಾಪತ್ತೆಯಾಗಿದ್ಲಾ ಎನ್ನುವ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಮುಂದಾಗಿದೆ. ಇಷ್ಟಕ್ಕೂ ಏನಿದು ಕಲ್ಲೇರಿ ಪ್ರಕರಣ ಎನ್ನುವುದನ್ನ ನೋಡೋದಾದ್ರೆ, ಕಲ್ಲೇರಿ ಪ್ರಕರಣದ ಬಗ್ಗೆ ದೂರುದಾರ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾನೆ. 2010ರಲ್ಲಿ ಶಾಲಾ ಬಾಲಕಿಯನ್ನ ತಾನು ಹೂತು ಹಾಕಿದ್ದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಕಲ್ಲೇರಿ ಪೆಟ್ರೋಲ್ ಬಂಕ್ನಿಂದ 500 ಮೀಟರ್ ದೂರದಲ್ಲಿ ಬಾಲಕಿಯ ಮೃತದೇಹ ಇತ್ತು. ಆ ಸ್ಥಳಕ್ಕೆ ಮೇಲ್ವಿಚಾರಕರು ನನ್ನನ್ನ ಕಳುಹಿಸಿದ್ರು. ಅಲ್ಲಿ ಶಾಲಾ ಸಮವಸ್ತ್ರದ ಶರ್ಟ್ನಲ್ಲಿ ಬಾಲಕಿಯ ಮೃತದೇಹ ಬಿದ್ದಿತ್ತು. ಆಕೆಯ ವಯಸ್ಸು 12ರಿಂದ 15 ವರ್ಷ ಇರಬಹುದು. ಬಾಲಕಿಯ ಲಂಗ ಮತ್ತು ಒಳ ಉಡುಪುಗಳಿರಲಿಲ್ಲ. ಮೃತದೇಹ ಲೈಂಗಿಕ ದೌರ್ಜನ್ಯವಾದಂತೆ ಕಾಣ್ತಾ ಇತ್ತು. ಬಾಲಕಿಯ ಕುತ್ತಿಗೆ ಮೇಲೆ ಕತ್ತು ಹಿಸುಕಿದಂತಹ ಗಾಯದ ಗುರುತು ಇತ್ತು. ಅದೇ ಜಾಗದಲ್ಲಿ ಸ್ಕೂಲ್ ಬ್ಯಾಗ್ ಸಮೇತ ಬಾಲಕಿಯ ಶವವನ್ನ ಹೂಳಲು ನನಗೆ ಹೇಳಿದ್ರು. ಆ ಘಟನೆ ಎಂದಿಗೂ ಮರೆತಿಲ್ಲ ಅಂತ ದೂರುದಾರ ಉಲ್ಲೇಖಿಸಿದ್ದಾನೆ. ಇದೀಗ ಈ ಪ್ರಕರಣದ ಬೆನ್ನತ್ತಿರುವ ಎಸ್ಐಟಿ 13 ಸ್ಪಾಟ್ಗಳ ಉತ್ಖನನದ ಬಳಿಕ ಕಲ್ಲೇರಿ ರಹಸ್ಯ ಭೇದಿಸಲು ಪ್ಲಾನ್ ಮಾಡ್ತಾ ಇದೆ. ದೂರುದಾರ ಹೇಳಿರುವ ಸ್ಥಳದಲ್ಲಿ ಶೋಧ ಕಾರ್ಯ ನಡೆಯುವ ಸಾಧ್ಯತೆ ದಟ್ಟವಾಗಿದೆ. ಅಲ್ಲದೆ 2010ರಲ್ಲಿ ಕಲ್ಲೇರಿ ಹಾಗೂ ಧರ್ಮಸ್ಥಳ ಸುತ್ತಮುತ್ತ ಎಲ್ಲಿಯಾದರೂ ಶಾಲಾ ಬಾಲಕಿ ನಾಪತ್ತೆಯಾಗಿದ್ಲಾ ಎನ್ನುವ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗ್ತಾ ಇದೆ. ಪೃಥ್ವಿ ಜೊತೆ ಅಶೋಕ್, ಟಿವಿ9 ಮಂಗಳೂರು.